ಗುರುಗಳಾದ ಬ್ರಹ್ಮಋಷಿ ಸುಭಾಷ್ ಪತ್ರಿಜಿಯವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಮತ್ತೆ ಮಾತಾಜಿ ಸ್ವರ್ಣಮಾಲಾ ಪತ್ರಿಜಿಯವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಮಾಡ್ತಾ, ಮತ್ತೆ ವೇದಿಕೆ ಮೇಲೆ ಇರೋ ಗಣ್ಯರಿಗೆ ನಮಸ್ಸುತ್ತಾ, ನನ್ನ ಹೆಸರು ವೆಂಕಟರಮಣಪ್ಪ ಅಂತಾರೆ, ನಮ್ಮದು ಗೌರಿಬಿದನೂರು. ನನಗೆ ಈ ಧ್ಯಾನ ಪರಿಚಯ ಆಗಿ 2004ರಲ್ಲಿ ಪರಿಚಯ ಆಯಿತು. ಅದಕ್ಕೆ ಮೊದಲು ನಾನು ಸಿದ್ಧ ಸಮಾಧಿ ಯೋಗ ಅಂತ ಅದರಲ್ಲಿ 18 ವರ್ಷ ಸತತವಾಗಿ ಸಾಧನೆ ಮತ್ತು ಸೇವೆ. ಆ ಸೇವೆ ಅನ್ನೋದು ಮತ್ತು ಆಹಾರ ಅನ್ನೋದು ನನಗೆ ಕೊಡುಗೆ ಕೊಟ್ಟಿದ್ದು ಸಿದ್ಧ ಸಮಾಧಿ ಯೋಗ. ಆಹಾರ ಎಂಥದ್ದು ತಗೋಬೇಕು, ನಾನು ಎಂಥ ಜೀವನ ಮಾಡಬೇಕು, ಎಂಥ ಸೇವೆ ಮಾಡಬೇಕು ಅಂತ ಅದು ನನಗೆ ಕೊಡುಗೆಯಾಗಿ ಕೊಟ್ಟಿದ್ದು ಸಿದ್ಧ ಸಮಾಧಿ ಯೋಗ SSY. ಇಲ್ಲೇ ದೊಡ್ಡ ಮರಳವಾಡಿ ಅಂತೇಳಿ ಅಲ್ಲಿ ಆಶ್ರಮ ಇದೆ, ಅಲ್ಲಿ ಗುರುಕುಲ ಇದೆ ಹತ್ರದಲ್ಲಿ. ನಾನು ಈ ಕಡೆ ಎಲ್ಲ ಮೊದಲು 30 ವರ್ಷದ ಕೆಳಗಡೆನೇ ಓಡಾಡಿದ್ದೀನಿ. ಇಲ್ಲಿ ಕನಕಪುರ, ರಾಮನಗರ, ಅರವಳ್ಳಿ ಈ ಭಾಗದಲ್ಲಿ ಸಿದ್ಧ ಸಮಾಧಿ ಯೋಗ ಅನ್ನೋ ಆ ಸೇವೆಯಲ್ಲಿ ತುಂಬ ಆಸಕ್ತಿ ನನಗೆ. ಆವಾಗ ನಾನು ಎಲ್ಲ ಗುರುಗಳನ್ನೂ ಕೇಳ್ತಾ ಇದ್ದೆ, ಆನಂದ ಅಂದರೆ ಏನು, ಅದಕ್ಕೆ ಏನು ಮಾಡಬೇಕು, ಎಂಥ ಸಾಧನೆ ಮಾಡಬೇಕು ಅಂತೇಳಿ ನಾನು ಎಲ್ಲ ಗುರುಗಳನ್ನೂ ಕೇಳ್ತಾ ಇದ್ದೆ. ಗಣಪತಿ ಸಚ್ಚಿದಾನಂದ ಸ್ವಾಮಿ ಅವರು ಪರಿಚಯ ಆಯಿತು, ಅವ್ರನ್ನ ಕೇಳಿದೆ. ರವಿಶಂಕರ್ಜಿ ಮತ್ತು ನಮ್ಮ ಗುರುಗಳು ಪ್ರಭಾಕರ್ ಗುರೂಜಿ ಅವರೆಲ್ಲರ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೆ, ಆದರೆ ನನಗೆ ಉತ್ತರ ಸಿಗಲಿಲ್ಲ. 18 ವರ್ಷಗಳು ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ತಲೇ ಇದ್ದೆ, ಆದರೆ ಅದರಲ್ಲಿ ಧ್ಯಾನ ಕಡಿಮೆ, ಒಂದು 15 ನಿಮಿಷ ಮಾತ್ರ ಧ್ಯಾನ. ನನಗೆ ಇನ್ನೂ ಹೆಚ್ಚಾಗಿ ಅದು ಡೀಪಾಗಿ ಹೋಗಬೇಕು ಅನಿಸುತ್ತೆ, ಅವರು ಬೇಡ ಅಂತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆ ಸೇವೆ ಮಾಡೋ ಭಾಗ್ಯ ಸಿಕ್ತು ನನಗೆ. ಅದು ನಾನು ಪ್ರಕೃತಿ ಅಂದರೆ ತುಂಬ ಇಷ್ಟ ನನಗೆ. ಸುಮಾರು ಆ 18 ವರ್ಷಗಳಲ್ಲಿ 1,00,000 ಗಿಡಗಳು ನೆಟ್ಟಿದ್ದೀನಿ ನಾನು. 1,00,000 ಗಿಡಗಳು ಅಂದರೆ ಪ್ರಕೃತಿಯಲ್ಲಿ ಅನಂತವಾದ ಸಂಪತ್ತಿದೆ, ಅನಂತವಾದ ಶಕ್ತಿ ಇದೆ. ಅದರಲ್ಲಿ ನಾವು ಒಂದಾದಾಗ ಅದು ಆನಂದನೇ ಬೇರೆ. ಅಷ್ಟು ವಿಶೇಷವಾಗಿ ಅದು ನನಗೆ ಸಿದ್ಧ ಸಮಾಧಿ ಯೋಗದಲ್ಲಿ ಸಿಕ್ಕಿತ್ತು. ಇದಿಷ್ಟೇನಾ, ಇನ್ನೂ ಏನೋ ಇದೆ ಅಂತ ನಾನು ಹುಡುಕಾಟದಲ್ಲೇ ಇದ್ದೆ. ಆ ಹುಡುಕಾಟದಲ್ಲಿ ಇರಬೇಕಾದ್ರೆ ನನಗೆ 2004ರಲ್ಲಿ ಈ ಧ್ಯಾನ ಪರಿಚಯ ಆಯಿತು. ಅದು ಒಬ್ಬ ಮೇಡಮ್ಮವರು ಬಳ್ಳಾರಿ ಅವ್ರ ತವ್ರ ಮನೆ, ನಮ್ಮ ಗೌರಿಬಿದನೂರಲ್ಲಿ ಗಂಡನ ಮನೆ. ಆಕೆ ಅಲ್ಲಿ ಬಳ್ಳಾರಿಯಲ್ಲಿ ಧ್ಯಾನ ಕಲ್ತ್ಕೊಬಂದು ಅವ್ರ ಮನೆಯಲ್ಲಿ 48 ದಿವಸ ಮಂಡಲ ಧ್ಯಾನ ಇಟ್ಟಿದ್ರು. ಇವಾಗ ನೀವೆಲ್ಲ ಇಲ್ಲಿ ಏನು ಮಾಡ್ತಾಯಿದ್ದೀರಿ ಅದೇ ರೀತಿ ಮಂಡಲ ಧ್ಯಾನ ಇತ್ತು. ಆವಾಗ ನಾನು ಅದರಲ್ಲಿ ಫಸ್ಟ್ನೇ ದಿನ ಭಾಗವಹಿಸಿದೆ. ಅಲ್ಲೆಲ್ಲ ಮೇಡಮ್ಮರೇ, ಎಲ್ಲ ಲೇಡೀಸೇ, ನಾನೊಬ್ಬನೇ ಅಲ್ಲಿ ಹೋಗ್ತಾ ಇರೋದು. ಆದರೆ ಆವಾಗ ನನಗೆ ಅರ್ಥ ಆಯಿತು, ಹೊರಗಡೆ ಏನೂ ಇಲ್ಲ, ಆನಂದ ಅನ್ನೋದು ನಮ್ಮೊಳಗಡೆನೇ ಇದೆ ಅಂಥೇಳಿ ಆ 48 ದಿನಗಳಲ್ಲಿ ನನಗೆ ಅರ್ಥ ಆಗೋಯ್ತು. ಅಷ್ಟು ವಿಶೇಷ ಈ ಧ್ಯಾನ. ನಾನು ಏನು 18 ವರ್ಷ ಯೋಗ ಪ್ರಾಣಾಯಾಮ ಮಾಡಿದ್ದೆ, ಅಲ್ಲಿ ಸಿಗದೇ ಇರೋಂಥ ಒಂದು ಆತ್ಮಾನಂದ ಈ ಧ್ಯಾನದಲ್ಲಿ ನನಗೆ ಅರ್ಥ ಆಗೋಯ್ತು. ಇದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಅನ್ನೋ ಒಂದು ಅನುಭವಪೂರ್ವಕವಾಗಿ ನನಗೆ ಅರ್ಥ ಆಗೋಯ್ತು. ಯಾರೋ ಹೇಳೋದಲ್ಲ, ನನಗೆ ಅನುಭವಪೂರ್ವಕವಾಗಿ ಅರ್ಥ ಆಗೋಯ್ತು. ಆವಾಗ 48 ದಿವಸ ಆದಮೇಲೆ ಒಂದು ಬಾರಿ ಪಿರಮಿಡ್ ವ್ಯಾಲಿ ಬೆಂಗಳೂರಿಗೆ ಬಂದಿದ್ದೆ. ಅದು ಆವಾಗ ಇನ್ನೂ ಕೆಲಸ ನಡೀತಾ ಇತ್ತು. ನಡಿಬೇಕಾದ್ರೆ ಕೆಳಗಡೆ ಎಲ್ಲ ಬರೀ ಜಲ್ಲಿ ಅಷ್ಟೇ, ಏನೂ ಇಲ್ಲ. ಆ ಸಂದರ್ಭದಲ್ಲಿ ನಾನು ಹೋಗಿ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಪತ್ರಿಜಿ ಬಂದಿದ್ದರು. ನಾವೊಂದು 50 ಜನ ಗ್ರೂಪು ಧ್ಯಾನದಲ್ಲಿ ಕೂತಿದ್ವಿ. ಧ್ಯಾನ ಆದಮೇಲೆ ಪತ್ರಿ ಸಾರಿ ಹೇಳಿದ್ರು,
ನೀನು ಒಬ್ಬ ಧ್ಯಾನ ಮಾಡಿದ್ರೆ ಲೋಕ ಕಲ್ಯಾಣ ನಡೆಯುತ್ತೆ, ಅದು ಲೋಕ ಕಲ್ಯಾಣ ಆಗುತ್ತೆ ಅಂತ. ಹೌದು, ಒಬ್ಬ ಧ್ಯಾನ ಮಾಡಿದ್ರೆ ಲೋಕ ಕಲ್ಯಾಣ ಹೆಂಗಾಗುತ್ತೆ ಅನ್ನೋ ಒಂದು ಒಳಗಡೆ ನನಗೆ ಅನ್ನಿಸ್ತಾ ಇತ್ತು. ಇಲ್ಲ, ಅವಾಗ ಹೇಳಿದ್ರು, ನೀನು ಒಬ್ಬನೇ ಧ್ಯಾನ ಮಾಡಿದ್ರೆ ಒಂದೇ ₹1 ಲಾಭ, ನೀನು 10 ಜನಕ್ಕೆ ಧ್ಯಾನ ಹೇಳಿಕೊಟ್ಟು ಆ ಧ್ಯಾನ ಹೇಳಿದಾಗ ನಿನಗೆ ₹1000 ಲಾಭ ಅಂತ ಹೇಳಿದ್ರು. ಆವಾಗ ನನಗೆ ಅರ್ಥ ಆಗೋಯ್ತು, ನಾನೊಬ್ಬನೇ ಸಾಧನೆ ಮಾಡ್ಕೊಳ್ಳೋದಲ್ಲ, ಈ ಸಾಧನೆ ಎಲ್ಲರಿಗೂ ಹಂಚಬೇಕು ಅಂಥೇಳಿ ಅದ ತಕ್ಷಣ ನಮ್ಮ ಫ್ರೆಂಡನ್ನು ಭೇಟಿಯಾಗಿ 1,00,000 ಪಾಂಪ್ಲೆಟ್ ರೆಡಿ ಮಾಡಿಸ್ತೀವಿ. ಒಂದು ವಾರದಲ್ಲಿ 1,00,000 ಪಾಂಪ್ಲೆಟ್ ರೆಡಿ ಮಾಡಿಸಿ ಬ್ಯಾಗೆಲ್ಲ ಇಟ್ಕೊಂಡು ಹಳ್ಳಿಗೂ ತಿರುಗೋದು. ಇದರ ಮಧ್ಯೆ ಏನಾಯಿತು ಅಂದರೆ, ಗೌರಿಬಿದನೂರಲ್ಲಿ ಅವಾಗಿನ್ನ ನಾವು ಹೊಸಬರು, ಏನು ಮಾಡಬೇಕು, ಇದು ಪ್ರಚಾರ ಆಗಬೇಕು. ಪ್ರಚಾರ ಆಗಬೇಕಾದ್ರೆ ಅವಾಗ ಏನಾಯಿತು ಅಂತ, ನಮ್ಮ ಗೌರಿಬಿದನೂರಲ್ಲಿ ಅರವಿಂದ ಸ್ಕೂಲ್ ಇದೆ, ಚಿಕ್ಕ ಮಕ್ಕಳದು ಸ್ಕೂಲ್ ಅದು. ಅಲ್ಲಿ ಧ್ಯಾನ ಪ್ರಾರಂಭ ಮಾಡಿದ್ವಿ. ನಮಗೆ ವರಮೂರ್ತಿ ಅವರಂತಿದ್ದರು, ಅವರು ರೇಖೆ ಕ್ಲಾಸಲ್ಲಿ ಇದ್ದರು. ರೇಖೆ ಮಾಡ್ತಾ ಇರಬೇಕಾದ್ರೆ ನಾನೇನು ಮಾಡೋದು, 48 ದಿವಸ ಆಗೋಯ್ತು, ಪಿರಮಿಡ್ ವ್ಯಾಲಿಗೆ ಹೋಗಿ ಬಂದಿದ್ದು ಆಯಿತು. ಮತ್ತು ನಾನು ಸಾಧನೆ ಮಾಡಬೇಕಾದ್ರೆ ನನಗೆ ಯಾರು ಸಿಗ್ತಾರೆ ಇಲ್ಲಿ ಅಂತ. ಆ ರೋಡಲ್ಲಿ ನಾನು ಓಡಾಡಬೇಕಾದ್ರೆ ಒಂದು ಬಾರಿ ಇವರು ಒಂದು 20 ಜನ ಗ್ರೂಪು ಆ ಅರವಿಂದ ಸ್ಕೂಲಲ್ಲಿ ಸಂಜೆ 5 ಗಂಟೆಗೆ ಹೋಗ್ತಾಯಿದ್ರು. ನಾನು ಮೋರಿ ಮೇಲೆ ಕೂತಿದ್ದೆ, ಏನು ಮಾಡ್ತಾರೆ ಇವರು ಅಂತ. ಆಮೇಲೆ ಹೋಗಿ ಬಂದರು, ಅವ್ರನ್ನ ಕೇಳಿದೆ, ಇಲ್ಲೇನು ಮಾಡ್ತೀರಾ ನೀವು ಅಂತ. ನಾವು ರೇಖೆ ಕ್ಲಾಸ್ ಮಾಡ್ತಾಯಿದ್ದೀವಿ ಅಂತಂದು. ಮತ್ತು ನಾನು ಬರ್ಬೋದಾ ಅಂತಂದು. ಬನ್ನಿ ಅಂತಂದರು. ನಿಮ್ಗೆ ರೇಖೆ ಕ್ಲಾಸ್ ಗೊತ್ತಾ ಅಂದು. ಇಲ್ಲ ಸರ್, ನಂಗೆ ಗೊತ್ತಿಲ್ಲ ಅಂದ. ಮತ್ತೇನು ಮಾಡ್ತೀರಾ ಬಂದು? ನಾನು ಧ್ಯಾನ ಮಾಡ್ಕೊತೀನಿ ಸರ್ ಅಂತ ಹೇಳಿದೆ. ಸರಿ ಬನ್ನಿ ಅಂತಂದರು. ಅವರು ಸುಮಾರು 5ರಿಂದ 8ರವರೆಗೂ ಆ ರೇಖೆ ಏನೋ ಸೌಂಡ್ ಮಾಡ್ಕೊಂಡು ಏನೋ ಉಸೋ ಪಸೋ ಅಂತ ಇದ್ದರು. ನಾನೇನು ಮಾಡ್ತಾಯಿದ್ದೆ, ಒಳಗಡೆ ಹೋದರೆ ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತಾಯಿದ್ದೆ. 5ರಿಂದ 8 3 ತಾಸು ನನಗೆ ಧ್ಯಾನ ಸಿಗೋದು. ಆ ಆನಂದನೇ ಆನಂದ. ಏನಾಯಿತು, ಒಂದು 11 ದಿವಸ ಆಯಿತು. 11 ದಿವಸ ಆದರೆ ಏನಾಯ್ತು ಅಂದರು, ಇವರೆಲ್ಲ ರೇಖೆ ಕ್ಲಾಸ್ ಮಾಡೋ ಅಂಥವರೆಲ್ಲ ಆರಾಮಾಗಿ ಸೌಂಡ್ ಇಲ್ದಿರ ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ನನಗೆ ನನ್ನೇನನ್ನು ಒಳಗಡೆ ಹಾಕಿ ಬೀಗ ಹಾಕ್ಕೊಂಡೋದ್ರ ಅಂಥೇಳಿ ನಿಧಾನವಾಗಿ ಕಣ್ ತೆಗೆದು ನೋಡ್ತೀನಿ. ಆ 20 ಜನನೂ ಆರಾಮಾಗಿ ನನ್ನ ಥರನೇ ಧ್ಯಾನಕ್ಕೆ ಕೂತಿದ್ದಾರೆ. ಓಹೋ, ಈ ಧ್ಯಾನದಲ್ಲಿ ಎಷ್ಟು ಶಕ್ತಿ ಇದೆ. ನಮ್ಮ ಗುರುಗಳು ಹೇಳಿದ್ದು, ನೀನು ಒಬ್ಬನ ಧ್ಯಾನ ಮಾಡಿದ್ರೆ ಲೋಕ ಕಲ್ಯಾಣ ಆಗುತ್ತೆ ಅಂತ. ನನಗೆ 20 ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಆವಾಗ ವರಮೂರ್ತಿ ಅವ್ರ ಹತ್ರ ನಾನು ಮಾತಾಡಿದೆ, ಸರ್ ಇಲ್ಲಿ ಪ್ರತಿ ಶನಿವಾರ ಒಂದು ಸತ್ಸಂಗ ನಡೆಸೋಣ ಅರವಿಂದ ಸ್ಕೂಲಲ್ಲಿ ಅಂತ. ಅಲ್ಲಪ್ಪ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ. ಅಲ್ಲ ಸರ್, ಇಷ್ಟೊತ್ತು ಕೂತಿದ್ರೆ ಅದೇ ನಿಮ್ಮ ಧ್ಯಾನ, ಇದನ್ನ ಮುಂದುವರಿಸ್ಕೊಂಡೋಗೋಣ ಅಂತ ಹೇಳಿದೆ. ಸರಿ, ಶನಿವಾರ ಒಬ್ಬ ಮಾಸ್ಟ್ರನ್ನ ಕರ್ಸೋಣ ಅಂಥೇಳಿ ಮಾತಾಡ್ಕೊಂಡ್ವಿ. ಆ ತಕ್ಷಣ ನನ್ನ ಹತ್ರ ಒಂದು ನಂಬರ್ ಇತ್ತು, ಅನಂತಪುರ ಲಕ್ಷ್ಮೀ ಮೇಡಮ್ ಅಂಥೇಳಿ. ಆ ನಂಬರ್ಗೆ ಫೋನ್ ಮಾಡಿದ್ರೆ, ಈ ಶನಿವಾರ ನಮಗೆ ಸತ್ಸಂಗ ನಡೆಸ್ಕೊಡ್ಬೇಕು, ನೀವು ಬರ್ತೀರಾ ಅಂತ. ಓಕೆ ಅಂತ ಅಂದರು. ಆವಾಗ ತಕ್ಷಣ ಹೊಸದಾಗಿ ಪ್ರಾರಂಭ ಗೌರಿಬಿದನೂರಲ್ಲಿ ಅರವಿಂದ ಸ್ಕೂಲಲ್ಲಿ ಪ್ರಾರಂಭ ಆಯಿತು. ಆವಾಗ ನಮಗೆ ವರಮೂರ್ತಿ ಅವರು ಎಲ್ಲ ಸಹಕಾರ ಕೊಟ್ಟು ಅಲ್ಲಾಯಿತು. ಅಲ್ಲಿಂದ ಏನಾಯಿತು, ಮನೆ ಧ್ಯಾನ ಶುರು ಮಾಡಿದ್ವಿ. ಮನೆ ಧ್ಯಾನ ಶುರು ಮಾಡಬೇಕಾದ್ರೆ ನೀವು ಹೆಂಗೆ ಮಾಡಿದ್ರಿ ಹಂಗೆ ನಾವು ಒಂದು ಮನೆಯಲ್ಲಿ 2 ತಾಸು ಧ್ಯಾನ ಅಷ್ಟೆ. ನಾಳೆ ಇನ್ನೊಂದು ಮನೆಯಲ್ಲಿ 108 ಗಂಟೆಗಳ ಸತತವಾಗಿ 108 ದಿನ ಧ್ಯಾನ ನಡೀತಾ ಬಂತು. ಆ 108 ದಿನಗಳ ಮುಗಿಯೋಷ್ಟೊತ್ತಿಗೆ ಪತ್ರಿ ಸಾರು ನಮಗೆ ಗೌರಿಬಿದನೂರಿಗೆ ಬರ್ತಾಯಿದ್ದೀನಿ, ಒಂದು ಸತ್ಸಂಗ ಮಾಡ್ರಿ ಅಂತಂದರು. ಎಷ್ಟು ಖುಷಿ ಅಲ್ವಾ, ಗುರುಗಳು ನಮ್ಮೂರಿಗೆ ಬರ್ತಾರಂದರೆ 108 ದಿನಗಳಲ್ಲೇ ಅವರು ಡೇಟ್ ಕೊಟ್ಟರು. ಆವಾಗ ಅಲ್ಲಿ ಪ್ರಾರಂಭ ಮಾಡಿಸಿ ಆವಾಗ ಗುರುಗಳು ಬಂದು ಯಾವಾಗ ಸತ್ಸಂಗ ಮಾಡಿಸಿ ಹಬ್ಬನೋ ಹಬ್ಬ. ಅಷ್ಟು ಖುಷಿ. ಗುರುಗಳು ಬಂದಿದ್ದಾರೆ ಅಂದರೆ ಎಷ್ಟು ಆನಂದ, ಎಷ್ಟು ಖುಷಿ. ಆ ಸಂದರ್ಭದಲ್ಲಿ ನಮಗೆ ಎಷ್ಟು ವಿಶೇಷವಾದ ಹಬ್ಬ.
ಆ ಗುರುಗಳು ಬಂದೋದ್ಮೇಲೆ ಮತ್ತೆ ನಾನು ಮೊದಲ ಬಾರಿಗೆ ಅದೇ ರೀತಿ ಸಾಧನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಇಷ್ಟೇ ಗೌರಿಬಿದನೂರಲ್ಲೇ ಸೀಮಿತ ಅಲ್ಲ, ಅಕ್ಕಪಕ್ಕ ಹಳ್ಳಿಗಳಿಗೂ ಹೋಗೋ ಇದು ತಲುಪಿಸ್ಬೇಕು ಅಂಥೇಳಿ ನಾನು ಬ್ಯಾಗಲ್ಲಿ ಪಾಂಪ್ಲೆಟ್ ಇಟ್ಕೊಂಡು ಹೋಗೋ ಸಂದರ್ಭದಲ್ಲಿ ಏನಾಯಿತು, ಒಬ್ಬರು ಮೂರ್ತಿ ಅಂತೇಳಿ ಅವರಿಗೆ ಆಸ್ಮಾ ಪ್ರಾಬ್ಲಮ್, ಮೇಡಮ್ ಅವ್ರು ಇಷ್ಟೊತ್ತು ಹೇಳಿದ್ರು. ಅದು ಅವರಿಗೆ ಈ ಚಳಿಗಾಲ ಬಂದಿದೆ ಅಂದರೆ ಉಸಿರಾಟ ಕಟ್ಟಾಕ್ಬಿಡೋದು ತುಂಬ ಕಷ್ಟ. ಎಷ್ಟು ಹಾಸ್ಪಿಟ್ಲು ಎಲ್ಲ ಆಕ್ಸಿಜನ್ನೆಲ್ಲ ಹಾಕ್ಕೊಂಡು ಒದ್ದಾಟ. ಆಮೇಲೆ ಯಾರೋ ಫ್ರೆಂಡ್ ಹೇಳಿದ್ದಾರೆ, ಈ ಥರ ವೆಂಕಟರಮಣಪ್ಪ ಅಂತಿದ್ದಾರೆ, ಅವ್ರ ಹತ್ರ ಹೋಗ್ರಿ ಔಷಧಿ ಕೊಡ್ತಾರಂತ ಹೇಳಿದ್ದಾರೆ. ಸರಿ, ಆ ವ್ಯಕ್ತಿ ನನ್ನನ್ನು ಹುಡ್ಕೊಂಡ್ಬಂದರೆ ನಮಸ್ಕಾರ ಸರ್ ಅಂದರು. ನಮಸ್ಕಾರ ಅಂದೆ. ನೀವು ಔಷಧಿ ಕೊಡ್ತೀರಂತೆ, ನನಗೆ ಆಸ್ತಮಾ ಜಾಸ್ತಿ ಇದೆ ಸರ್. ಹೌದು ಕೊಡ್ತೀನಿ, ಔಷಧಿ ಕೊಡ್ತೀನಿ, ರೇಟ್ ಜಾಸ್ತಿ ಅಂದೆ. ಎಷ್ಟಾದರೂ ಪರವಾಗಿಲ್ಲ ಅಂದರು. ಮತ್ತು ನಾನು ವಾಯುಪುತ್ರ ಪಿರಮಿಡ್ ಅಂತೇಳಿ ಗೌರಿಬಿದನೂರಲ್ಲಿ ಇತ್ತು, ಅಲ್ಲಿಗೆ ಕರ್ಕೊಂಡೋಗಿ 21 ದಿವಸ 2 ತಾಸು ಧ್ಯಾನ ಮಾಡಿಸು. 2 ತಾಸು ಯಾವಾಗ ಧ್ಯಾನ ಆಯಿತೋ ಆವಾಗ ಅವ್ರಿಗೆ ಆಸ್ತಮಾ ಅನ್ನೋದು ಪ್ರಾಬ್ಲಮ್ಮು ಸಾಲ್ವ್ ಆಗೋದು. ಆವಾಗ ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿದ್ದಾರೆ. ಪರೀಕ್ಷೆ ಮಾಡಿಸಿದ ತಕ್ಷಣ ಏನೂ ಇಲ್ಲಪ್ಪ, ಏನು ಮಾಡಿದೆ ಅಂತ ಕೇಳಿದ್ದಾರೆ. ಇಲ್ಲ ಸರ್, ಈ ಥರ ನಾನು 21 ದಿನ 2 ತಾಸು ಧ್ಯಾನ ಮಾಡಿಸಿದ್ರು ಒಬ್ಬರು ಮಾಸ್ಟ್ರು, ನನಗೆ ಕ್ಲಿಯರ್ ಆಗಿದೆ ಅಂತ. ಆವಾಗ ನಾನು ಆ ವ್ಯಕ್ತಿಗೆ ಕೇಳಿದೆ, ಏನಪ್ಪ ನಿಮ್ಮೂರಲ್ಲಿ ಎಷ್ಟೋ ಜನ ನಿನ್ನಂಥ ವ್ಯಕ್ತಿಗಳಿದ್ದಾರೆ, ನೀನು ಒಬ್ಬನಿಗೆ ಸಾಕ ಧ್ಯಾನ ಅಂತಂದೆ. ಇಲ್ಲ ಬೇಕು ಅಂದರು. ಮತ್ತು ನಿಮ್ಮೂರಲ್ಲಿ ಒಂದು ಕಡೆ ಧ್ಯಾನ, ಅಲ್ಲಿ ಒಂದು ಜಾಗ ನೋಡು, ನಾನು 48 ದಿವಸ ಬರ್ತೀನಿ ನಿಮ್ಮೂರಿಗೆ ಅಂತ. ಆ 48 ದಿವಸ ಅವರು ಒಂದು ದೇವಸ್ಥಾನದಲ್ಲಿ ಪ್ರಾರಂಭ ಆಯಿತು. ಆ ಊರು ಯಾವುದು ಅಂದರೆ ನರೇಂದ್ರ ಸಾರ್ ಅವ್ರ ಊರು. ಫಸ್ಟು ನನಗೆ ಸಿಕ್ಕಿದ್ದು ನರೇಂದ್ರ ಸಾರ್. ಅಲ್ಲಿ ಅವ್ರ ಕ್ಲಾಸ್ ಹೆಂಗಿತ್ತು, ಅವ್ರ ಕ್ಲಾಸ್ ಹೆಂಗಿತ್ತು ಅಂಥ ವ್ಯಕ್ತಿ. ನಾವೇನಿದ್ರು ಮಾಸ್ಟರ್ನ ತಯಾರು ಮಾಡೋರು, ನಾನು ಕ್ಲಾಸ್ ಮಾಡೋದಲ್ಲ, ಅವ್ರ ಹಿಂದೆ ಇದ್ದು ಅವ್ರನ್ನ ಕ್ಲಾಸ್ ಮಾಡಿಸೋದು. ಈ ಥರ ನನ್ನ ಅಭಿಪ್ರಾಯ. ಆನಂದ ಯಾವ ಊರಿಗೆ ಹೋದರೆ ಅಲ್ಲಿ ಒಬ್ಬರು ಮಾಸ್ಟರ್ನ ರೆಡಿ ಮಾಡ್ಕೊಳ್ಳೋದು. ಆ ರೀತಿಯಲ್ಲಿ ಅವ್ರೂರಲ್ಲಿ 48 ದಿವಸ ಒಂದು ಮಂಡಲ ಧ್ಯಾನ ಮಾಡಿದಾಗ ಅಲ್ಲಿ ಚಿಕನ್ ಗುನ್ನೆ ಇರೋರು ಸುಮಾರು ಜನ. ಸರ್ ನಮಗೆ ಪದ್ಮಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ಚೇರುಗಳಿಲ್ಲ, ಏನಿಲ್ಲ. ಒಂದು ದೇವಸ್ಥಾನದಲ್ಲಿ ಏನಿಲ್ಲ, ಆರಾಮಾಗಿ ನೀವು ಕಾಲು ಚಾಚ್ಕೊಂಡು ಕಾಲ ಮೇಲೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕೈ ಕಟ್ಕೊಂಡು ಆರಾಮಾಗಿ ಕೂತ್ಕೊಳ್ರಿ ಅಂತ ಹೇಳ್ಕೊಡ್ತಾಯಿದ್ದೆ. ಸುಮಾರು ಒಂದು 100 ಜನ ಸೇರ್ತಾಯಿದ್ರು ನೋಡ್ರಿ ಆ ಹಳ್ಳಿಯಲ್ಲಿ. ಆ 100 ಜನದಲ್ಲಿ ನರೇಂದ್ರ ಸಾರು ಒಬ್ಬರು. ಆವಾಗ ಆ 48 ದಿವಸದಲ್ಲಿ ಒಂದು ವಾರದಲ್ಲೇ ಎಲ್ಲ ಆರಾಮಾಗಿ ಪದ್ಮಾಸನದಲ್ಲಿ ಕೂತ್ಕೊಂಡ್ಬಿಟ್ಟವ್ರೆ. ಚಿಕನ್ ಗುನ್ನೆ ಇರೋರೆಲ್ಲ ನೋವೇ ಇಲ್ಲ. ಎಷ್ಟು ಆರಾಮಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಅವಾಗ ನನ್ನ ಮಧ್ಯೆ ಒಂದೊಂದು ದಿನ ಗ್ಯಾಪ್ ಕೊಡ್ತಾಯಿದ್ದೆ. ಅವ್ರು ಕೇಳೋರು, ಸರ್ ನೀವೇನು ದಿನ ನಮಗೆ ಕ್ಲಾಸ್ ಹೇಳ್ತಾಯಿದ್ರಿ, ಅನುಭವ ಹೇಳ್ತಾಯಿದ್ರಿ, ನಾಳೆಯಿಂದ ಯಾರು ಮಾಡ್ತಾರೆ? ಏನಿಲ್ಲ, ನಿಮ್ಮೂರಲ್ಲಿ ನರೇಂದ್ರ ಸಾರ್ ಇದ್ದಾರೆ, ಅವ್ರಿಗೆಲ್ಲ ಗೊತ್ತು, ಅವ್ರು ಮಾತಾಡ್ತಾರಂತ. ಅವರು ಒಂದು ಅರ್ಧ ಗಂಟೆ ಮಾತಾಡ್ರಿ ಅಂತ ಅವ್ರಿಗೆ ಹೇಳಿಬಿಟ್ಟು ಮಾರನೇ ದಿವಸ ನಾನು ಹೋಗ್ತಿರ್ಲಿಲ್ಲ. ಯಾಕೆ, ಒಬ್ಬ ಮಾಸ್ಟರ್ ರೆಡಿ ಆಗಬೇಕು, ನಾವೇ ಅಲ್ಲಿ ಸೀಮಿತ ಅಲ್ಲ. ಅಲ್ಲೊಬ್ಬ ವ್ಯಕ್ತಿ ಜಾಸ್ತಿ ಆದರೆ ಆ ಧ್ಯಾನ ಹೇಳ್ಕೊಟ್ರೆ ಎಷ್ಟೊಂದು ಆನಂದ ಹಳ್ಳಿಯಲ್ಲಿ. ಇವತ್ತು ಅಲ್ಲಿ 100ಕ್ಕೂ 100 ಜನಕ್ಕೆ 1 to ಡಬಲ್. ಇವತ್ತು ಆ ವ್ಯಕ್ತಿ ಎಲ್ಲ ಕಡೆ ಹೋಗಿ ಧ್ಯಾನ ಹೇಳ್ಕೊಡ್ತಾರೆ ಅಲ್ವಾ. ನಾವು ಅದನ್ನು ಮಾಡಬೇಕು. ನಾವೊಬ್ಬರೇ ನಮ್ಮ ಸೊತ್ತಲ್ಲ ಈ ಧ್ಯಾನ. ಇಡೀ ಜಗತ್ತಿಗೆ ಗುರುಗಳು ಅವರೊಬ್ಬರೇ ಧ್ಯಾನ ಮಾಡ್ಕೊಂಡಿದ್ರೆ ಯಾರಿಗೂ ಸಿಗ್ತಾ ಇರಲಿಲ್ಲ ರೀ. ಅವರು ಹಳ್ಳಿ ಸಣ್ಣ ಹಳ್ಳಿಗೂ ಊರೂರಿಗೂ ತಿರುಗಿ ಸುಮಾರು 30-35-40 ವರ್ಷಗಳು ಸತತವಾಗಿ ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನಾವೆಲ್ಲ ಇಷ್ಟೊಂದು ಜನ ಬಂದಿದ್ದೀವಿ. ಕೋಟ್ಯಾಂತರ ಜನ ಧ್ಯಾನ ಮಾಡ್ತಾರೆ ಅಲ್ವಾ. ಆ ಸಂದರ್ಭದಲ್ಲಿ ಅವರೂರಲ್ಲಿ ಒಬ್ಬ ಮೇಡಮ್ಮ ಬೆನ್ನು ಮೂಳೆ ತುಂಬ ನೋವು, ಸುಮಾರು ಒಂದು ಹಾಸ್ಪಿಟ್ಲು
ಓಡಾಡಿ ಸುಸ್ತಾಗಿ ಸುಮ್ಮನೆ ಮಂಚ ಹಿಡ್ಕೊಂಡ್ಬಿಟ್ಟಿದ್ರು. ಅಂಥ ವ್ಯಕ್ತಿಗೆ ಅವರು ಬಸ್ ಸ್ಟ್ಯಾಂಡಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಸತ್ಸಂಗಕ್ಕೆ ಹೋಗೋದು ಮುಂಚೆ ಆಕೆನ ಧ್ಯಾನಕ್ಕೆ ಕುಂಡ್ರಿಸ್ಬಿಟ್ಟು ಹೋಗ್ತದೆ. 2 ಗಂಟೆ ಹೊತ್ತು ಅವರು ಏನು ಒಂದು ತಮಗೆ ನೀರು ಎತ್ತಲಿಕ್ಕಾಗಲ್ಲ. ಅಂಥ ವ್ಯಕ್ತಿ ಮಂಚ ಹಿಡ್ಕೊಂಡಿದ್ರು. 21 ದಿನದಲ್ಲಿ ದಿನ 2 ಗಂಟೆ ಧ್ಯಾನ ಮಾಡಿದ್ದು. 21 ದಿನದಲ್ಲಿ ಹೋದರೆ, ಸರ್ ನಾನು ಡ್ಯಾನ್ಸ್ ಮಾಡಲಾ? ಏನಮ್ಮ ವಿಶೇಷ ಅಂದರೆ, ನನಗೆ ಯಾವ ನೋವು ಇಲ್ಲ ಸರ್, ಆರಾಮಾಗಿ ಕೆಲಸ ಮಾಡ್ತೀನಿ, ಎಲ್ಲ ಆರಾಮಾಗಿದೆ ಅಂತ. ಅಂದರೆ ಧ್ಯಾನದಲ್ಲಿ ನಮ್ಮೊಳಗಡೆ ಅಷ್ಟು ವಿಶೇಷವಾದ ಅಂತರ್ಶಕ್ತಿ ಇದೆ. ಅದು ನಾವು ನೋಡ್ಕೊತಾ ಇಲ್ಲ, ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿಲ್ಲ, ಅವ್ರಿಗೆ ಗೊತ್ತಿಲ್ಲ, ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. ಅದರಿಂದ ಅದರ ಬಗ್ಗೆ ಗೊತ್ತಿಲ್ಲ. ನಾವು ಅನಂತವಾದ ಶಕ್ತಿ ಇದೆ ನಮ್ಮೊಳಗಡೆ. ನಾನು ಈ ಶರೀರ ಅಂದ್ಕೊಂಡ್ರೆ ದುಃಖ, ನಾನು ಆತ್ಮ ಪದಾರ್ಥ, ನಾನು ಆತ್ಮ ಚೈತನ್ಯ ಅಂದರೆ ಆನಂದ. ಎಷ್ಟು ಸಿಂಪಲ್ ಆಗಿದೆ, 2 ಗುರುಗಳು ಕೊಟ್ಟಿರೋ ಕೊಡುಗೆ ಅಲ್ವಾ? ನಾನು ಆತ್ಮ ಸ್ವರೂಪ, ನಾನು ಈ ಶರೀರ ಅಲ್ಲ. ಈ ಶರೀರ ಅಂದ್ಕೊಂಡ್ರೆ ದುಃಖ, ನಾನು ಆತ್ಮ ಅಂದ್ಕೊಂಡ್ರೆ ಆತ್ಮಾನಂದ, ಬ್ರಹ್ಮಾನಂದ. ವಿಶೇಷವಾದ ಶಕ್ತಿ ನಮ್ಮೊಳಗಡೆನೇ ಇದೆ, ಹೊರಗಡೆ ಎಲ್ಲಿ ಇಲ್ಲ ಅನ್ನೋದಕ್ಕೆ ಇಂಥವೆಲ್ಲೋ ಎಷ್ಟೋ ಸುಮಾರು ಕಾರ್ಯಕ್ರಮಗಳು ಇಂಥ ಹಳ್ಳಿಗಳು ನಾನು ಹೋಗ್ಬೇಕಾದ್ರೆ ಅದೇ ರೀತಿ ಅಲ್ಲಿ 48 ದಿವಸ ಆದಮೇಲೆ ಅವ್ರ ಊರಲ್ಲಿ ಕೊನೆ ದಿನ ಹಬ್ಬದ ಥರ ಈ ಥರ ಎಲ್ಲರನ್ನೂ ಸೇರಿಸಿ, ಊರೆಲ್ಲರನ್ನೂ ಸೇರಿಸಿ ಒಳ್ಳೆ ಅಡುಗೆ ಮಾಡಿ ಊಟ ಮಾಡಿ ಇವತ್ತು ಅಲ್ಲಿ ಎಲ್ಲರೂ ಧ್ಯಾನ ಮಾಡ್ತಾರೆ, ಪ್ರಚಾರ ಇದೆ, ಆಗ್ತಾಯಿದೆ. ಅದೇ ರೀತಿ ಮುಂದಿನ ಊರಿಗೆ ಹೋಗ್ಬೇಕಲ್ಲ. ನಾನು ಯಾವ ಊರಿಗೆ ಹೋದರೂ ಒಂದು ಕಡೆ 48 ದಿವಸ ಮುಗಿಸೋವರೆಗೂ ಇನ್ನೊಂದು ಊರಿಗೆ ಹೋಗಲ್ಲ. ಆ 48 ದಿವಸ ಆದಮೇಲೆ ಅಲ್ಲಿ ಒಬ್ಬ ಮಾಸ್ಟರ್ನ ರೆಡಿ ಮಾಡಿ ಮುಂದಕ್ಕೆ ಹೋಗ್ತೀನಿ. ಈ ರೀತಿ ನನ್ನ ಒಂದು ಉದ್ದೇಶ. ಅದೇ ರೀತಿಯಲ್ಲಿ ಏನಾಯಿತು, ಒಂದು ಸಾರಿ ನಮಗೆ ಗೋರೆಬಿಂದೂರು ಪಕ್ಕ ಮಂಚನಹಳ್ಳಿ 18 ಕಿಲೋಮೀಟ್ರು. ಅಲ್ಲಿ ಹೋಗಿ ಒಂದು ಸ್ಕೂಲಲ್ಲಿ ಮಾಸ್ಟರ್ನ ಕೇಳಿದೆ, ಟೀಚರು, ಸರ್ ಇಲ್ಲಿ ಧ್ಯಾನ ಹೇಳ್ಕೊಡ್ಬೇಕು, ಒಂದು ಅವಕಾಶ ಕೊಡ್ರಿ ಅಂತ. ಆಯ್ತಪ್ಪ, ಈ ರೂಮು ಇದೆ, ಈ ರೂಮಲ್ಲಿ ನೀವು ಧ್ಯಾನ ಹೇಳ್ಕೊಡ್ರಿ ಅಂತೇಳಿ ಕೊಟ್ಟರು. ಅಲ್ಲಿ ಎಲ್ಲರಿಗೂ ಸೇರಿಸಿ ಪ್ರತಿದಿನ 60ರಿಂದ 70 ಜನ ಸೇರೋರು. ಆ ಸ್ಕೂಲಲ್ಲಿ ಆ ವಾರ್ಡನ್ನೂ ಇದ್ದರು. ಅವರು ದಿನ ಕ್ಲೀನಾಗಿ ಕಸ ಗುಡಿಸಿ ಎಲ್ಲ ಧ್ಯಾನ ಮಾಡಿಸಿ ಎಲ್ಲ ಅಲ್ಲಿ ಪ್ರಚಾರ ನಡೀತಾ ಇತ್ತು ಡೈಲಿ. ಆವಾಗ ಅಲ್ಲಿ ಸುಮಾರು ಒಂದು 48 ದಿವಸ ಅಂದರೆ 1/3 ಹಂಗೆ ಅಲ್ಲೇ ಪ್ರಚಾರ. ಬೇರೆ ಬೇರೆ ಮಾಸ್ಟರೆಲ್ಲ ಬರೋದು, ಪತ್ರಿಸಾರು ಸಹ ಬಂದು ಅಲ್ಲಿ ಸತ್ಸಂಗ ಮಾಡಿದ್ದಾರೆ ಹಳ್ಳಿಯಲ್ಲಿ. ಅಷ್ಟೊಂದು ಅವ್ರಿಗೆ ಆಸಕ್ತಿ, ಅಷ್ಟೊಂದು ಇಲ್ಲ, ನಾವು ಗುರುಗಳು ನಮ್ಮೂರಿಗೆ ಬರಲೇಬೇಕು ಅಂತ. ಮತ್ತು ಮಾರಮ್ಮ ಸಾರು ಹೈದರಾಬಾದಿಂದ ಎಲ್ಲೆಲ್ಲಿಂದನೂ ಹಳ್ಳಿಗೆ. ಆವಾಗ ಏನಾಯಿತು, ಅಲ್ಲಿ ಸುಮಾರು ಜನ ಪಕ್ಕದ ಹಳ್ಳಿ ರಾಯನಕಲ್ಲು ಅಂತಿದೆ, ಹಳ್ಳಿಯವರು ಅಲ್ಲಿ ಹೋಟ್ಲು ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದ ಅವರು ಮಾಂಸಾಹಾರಿಗಳು. ಆತನು ಧ್ಯಾನಕ್ಕೆ ಬಂದ ಮೇಲೆ ಅವ್ರ ಮನೆಯಲ್ಲಿ 8 ಜನ ಇದ್ದಾರೆ, ಮಕ್ಕಳು, ತಂದೆ ತಾಯಿ ಎಲ್ಲ. ಅವರು ಶಾಕಾಹಾರಿಗಳಾಗೋಗಿ ಎಷ್ಟು ಬದಲಾವಣೆ ಅಂದರೆ ಅಷ್ಟು ವಿಶೇಷ. ಅವರು ಆ ಹೋಟ್ಲಲ್ಲಿ ಕೊನೆಗೆ ಬೆಳ್ಳುಳ್ಳಿ ಸಹ ಹಾಕ್ದಿರೋ ಹೋಟ್ಲು ಶಾಕಾಹಾರ ಹೋಟಲ್ ಶಾಕಾಹಾರ, ಬೆಳ್ಳುಳ್ಳಿ ಸಹ ಬಳಸ್ತಿದ್ದ. ಅಷ್ಟು ಬದಲಾವಣೆ. ಅವಾಗೇನಾಯಿತು, ಅಲ್ಲಿ ಒಂದು ಬಾರಿ ಬ್ರಹ್ಮ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಜೈನ್ ಟೆಂಪಲ್. ಆ ದೇವಸ್ಥಾನದ ಹತ್ರ, ಸರ್ ಇಲ್ಲಿ ಒಂದು ಪಿರಮಿಡ್ ಮಾಡೋಣ, ತುಂಬ ಚೆನ್ನಾಗಿದೆ, ಇಲ್ಲಿ ಗೋಮಾಳ ಅಂತ ಇದೆ, ಒಂದು 20 ಎಕರೆ ಇದೆ ಸರ್ ಗೋಮಾಳ, ನಾವು ಏನಾದರೂ ಮಾಡಿ ಇದನ್ನು ನಮ್ಮ ಪಿರಮಿಡ್ ಇದಕ್ಕೆ ತಗೊಳ್ಳೋಣ, ಇದನ್ನು ಮಾಡೋಣ ಅಂಥೇಳಿ ಅಂದರು. ಆವಾಗ ನಾವು ಸುಮಾರು 600 ಜನದ ಹತ್ರ ಓಡಾಡಿ ಸೈನ್ ಹಾಕ್ಸಿ AC DC ತಗೊಂಡೋಗಿ ಎಲ್ಲ ಅದನ್ನು ಕೊಟ್ವಿ.
ಇಲ್ಲಿ ನಮಗೆ ಅಲ್ಲಿ ಸುತ್ತು ಬೆಟ್ಟನೇ, ಅಷ್ಟು ಚೆನ್ನಾಗಿದೆ. ಪಕ್ಕದಲ್ಲೇ ದೇವಸ್ಥಾನ. ಅಲ್ಲಿ ಒಂದು ಪಿರಮಿಡ್ ನಿರ್ಮಾಣ ಮಾಡಬೇಕು ಅಂತೇಳಿ ನಾವೆಲ್ಲ ಮಾತಾಡಿಕೊಂಡು ACDCಗೆಲ್ಲ ಕೊಟ್ಟು ಇನ್ನೇನು ಸ್ವಲ್ಪ ದಿನ ಅದು ಬರೋ ಪ್ರೋಗ್ರಾಮ್ ಇತ್ತು. ಒಂದು ಸಾರಿ ಬೆಂಗಳೂರು ಪಿರಮಿಡ್ ವ್ಯಾಲಿಗೆ ಬಂದಿದ್ದೀನಿ. ಬಂದರೆ ಪತ್ರಿ ಸಾರಿದ್ದರು. ಪತ್ರಿ ಸಾರಿದ್ರೆ ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ, ನಾವೇನು ಮಾಡ್ತಾಯಿದ್ದೀವಿ ಅಂತ ಅರ್ಥ ಆಗೋಗುತ್ತೆ. ಅವರು ಸ್ವಾಮಿ ಬಾಯಿಲ್ಲೇ ಅಂದರು. ಹೋದೆ. ಅಲ್ಲಿ ಹೋದರೆ ಅವ್ರು ಹೇಳ್ತಾ ಇದ್ದಾರೆ, ಏನಯ್ಯ ನೀನು ನನ್ನ ಮೇಲೆ ಕಾಂಪಿಟೇಷನ್ಗೆ ಬಂದಿದ್ದೀಯಾ? ಅಲ್ಲಿ 20 ಎಕರೆ ತೊಗೊಂಡು ನೀನು ಅಲ್ಲಿ ಪಿರಮಿಡ್ ಕಟ್ಕೊಂಡು ಅಲ್ಲಿ ಕೂತ್ಕೊಂಡ್ರೆ ಇಲ್ಲಾರೇ ಬರ್ತಾರೆ, ಕ್ಯಾನ್ಸಲ್ ಅಂದರು. ಯಾಕೆ ಹಿಂಗೆ ಹೇಳ್ತಾರೆ ಸಾರು ಅಂತ ಅಂದ್ಕೊಂಡೆ. ಅಲ್ಲಿ ACDCಗೆಲ್ಲ ಅಪ್ಲಿಕೇಶನ್ ಹಾಕಿದ್ದೀವಿ, ಬರೋ ಸಂದರ್ಭ ಬೇಡ ಅಂತ ಅಂದರು. ಗೋಮಾಳ 20 ಎಕರೆ ಇದೆ, ಅದು ಬೇಡ, ನೀನು ಚಿಕ್ಕ ಕಟ್ಟು ಪಿರಮಿಡ್ಗಳು, ಈ ದೊಡ್ಡದಕ್ಕೆ ಕೈ ಹಾಕಬೇಡ, ನನ್ನ ಮೇಲೆ ಕಾಂಪಿಟೇಷನ್ಗೆ ಬಂದ ನೋಡು ಅಂತ ಅಲ್ಲಿರೋರಿಗೆಲ್ಲ ಹೇಳ್ತಾರೆ. ಇವನು ನನ್ನ ಮೇಲೆ ಕಾಂಪಿಟೇಷನ್ಗೆ ಬಂದಿದ್ದಾನೆ ಅಂತ. ಅವಾಗ ನನಗೆ ಅರ್ಥ ಆಗೋಯ್ತು, ಗುರುಗಳು ಸುಮ್ಮನೆ ಹೇಳಲ್ಲ, ಏನೋ ಉದ್ದೇಶ ಇರುತ್ತೆ ಅಂತ. ಆವಾಗ ಆ ಊರಲ್ಲಿ ಇನ್ನೂ ಪಿರಮಿಡ್ ಮಾಡಲೇಬೇಕಲ್ವ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಜಾಗ, ಪಂಚಾಯತ್ ಇದೆ ಜಾಗ, ಅಲ್ಲಿ ಒಂದು ಪ್ಲೇಸು ಇತ್ತು. ಅಲ್ಲಿ ಅಂಗನವಾಡಿ ಸ್ಕೂಲ್ ಮಕ್ಕಳು. ಆ ಜಾಗದಲ್ಲಿ ಏನಾಯಿತು, ಅವಾಗ ಪತ್ರಿ ಸಾರನ್ನ ಕರ್ಕೊಂಡೋಗಿ ತೋರಿಸ್ದೆ. ಇಲ್ಲಿ ಮಾಡು ಚೆನ್ನಾಗಿದೆ ಅಂಥೇಳಿ ಭೂಮಿ ಪೂಜೆ ಪತ್ರಿ ಸಾರ್ ಕೈಯಲ್ಲಿ ಮಾಡಿಸಿ, ಮತ್ತು 6 ತಿಂಗಳಲ್ಲಿ ಅಲ್ಲಿ ನಾನು ಬರ್ತೀನಯ್ಯ, ಮತ್ತೆ ಬೇಗ ನೀನು ಪಿರಮಿಡ್ ಮಾಡು ಅಂತೇಳಿ 20ಕ್ಕೆ 20 ಸೈಜ್ ಪಿರಮಿಡ್ ಅಲ್ಲಿ ಬಂತು. ಪಕ್ಕದಲ್ಲೇ ದೊಡ್ಡ ಬೆಟ್ಟ, ಈ ಕಡೆ ಕೆರೆ. ಅಂಥ ಪ್ಲೇಸಲ್ಲಿ ಪತ್ರಿ ಸಾರ್ ಸೆಲೆಕ್ಷನ್ ಮಾಡಿದ್ರು. ಆ ಸೆಲೆಕ್ಷನ್ ಮಾಡಿದಾಗ ಅಲ್ಲಿ ಪಿರಮಿಡ್ಡು ರೆಡಿ ಆಗೋಯ್ತು, ಓಪನ್ ಆಗಬೇಕು. ಪಾಂಪ್ಲೆಟ್ ಎಲ್ಲ ರೆಡಿ ಮಾಡಿ ಹಂಚ್ಬಿಟ್ಟಿದ್ದೀವಿ. ಏನಾಗಿದೆ ಅಂದರೆ ಅಲ್ಲಿ ಡಾಕ್ಟರ್ ಸುಧಾಕರ್ ಅಂತೇಳಿ ಕಾಂಗ್ರೆಸ್ಸಲ್ಲಿದ್ದ ವ್ಯಕ್ತಿ BJPಗೆ ಬಂದಿದ್ದಾರೆ. ಅಲ್ಲಿ ಎಲೆಕ್ಷನ್ನು ಡಿಕ್ಲೇರ್ ಆಗಿದೆ. ಆಗಿದ್ರೆ ಏನಾಗಿದೆ, DC ಅಲ್ಲಿ ಯಾರೂ 10 ಜನ ಸೇರಿ ಮೀಟಿಂಗ್ ಮಾಡೋಂಗಿಲ್ಲ ಅಂಥೇಳಿ ಆರ್ಡ್ DC. ಏನು ಮಾಡೋದು, ನಾಳೆ ಪಿರಮಿಡ್ ಓಪನ್, ಪಾಂಪ್ಲೆಟ್ ಎಲ್ಲ ಹಂಚಿದ್ದೀವಿ, ಪತ್ರಿ ಸಾರ್ ಬರ್ತಾರೆ, ನಾವು ಶಾಮಿಯಾನ ಹಾಕೋಕ್ಕೆ ಬಿಡಲ್ಲ. ಅವರು ಪೊಲೀಸವರಲ್ಲಿ 4 ಜನ ಬಂದು ಕಾವಲಿದ್ದಾರೆ, ನೀವು ಮೀಟಿಂಗ್ ಮಾಡೋಂಗಿಲ್ಲ. ನಾನು ಕೊನೆ ತೀರ್ಮಾನ ತಗೊಂಡೆ, ನೀವು 10 ಜನ ಸೇರೋಂಗಿಲ್ಲ ಅಂತ ಹೇಳಿದ್ದೀರಿ, ನೀವು ಪೊಲೀಸವ್ರು 4 ಜನ, ನಮ್ಮ ಗುರುಗಳು 5 ಜನ, ನಾನು 6 ಜನ ಕೂತ್ಕೊಂಡೆ ಪಿರಮಿಡ್ ಓಪನ್ ಮಾಡೋದಂತೂ ನಿಲ್ಲಿಸೋದಿಲ್ಲ, ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ನಿರ್ಣಯ ತಗೊಂಡೆ ನಾನು. ಅವ್ರು ಪೊಲೀಸವ್ರು ಹೇಳ್ತಾಯಿದ್ರು, ಏನಯ್ಯ ಇಷ್ಟು ಧೈರ್ಯ ನಿನಗೆ ಅಂತ. ಹೌದು, ನಮ್ಮ ಗುರುಗಳ ಜೊತೆಯಲ್ಲಿ ನಾನು ಇರೋವಾಗ ನನಗೆ ಯಾಕೆ ಭಯ, ಖಂಡಿತವಾಗಿ ಅದು ಓಪನ್ ಮಾಡೇ ಮಾಡ್ತೀನಿ ಅಂತ. ಅವಾಗೇನಾಯಿತು, ಪತ್ರಿಜಿಯವರು ಒಂದು ಫೋಟೋ ಆ ಕಲ್ಲಲ್ಲಿ ಕೆತ್ತನೆ ಮಾಡಿ ವಾಲ್ಮೀಕಿ ಪಿರಮಿಡ್ ಧ್ಯಾನ ಮಂದಿರ ಅಂಥೇಳಿ ಹೆಸರಿತ್ತು. ಆ ಟೈಲ್ಸ್ ಕಟ್ ಮಾಡಿಬಿಟ್ಟು ಅದಕ್ಕೆ ಜೋಡಿಸಿದ್ದೀವಿ ಅಷ್ಟೆ. ಸಾಯಂಕಾಲ ಟೈಮ್ ಎಷ್ಟು, 5:40 ಆ ಟೈಮಲ್ಲಿ ಪತ್ರಿಜಿಯವರು ಅದು ಆ ಪಿರಮಿಡ್ಗೆ ತಗಲಿಸಿರೋದಷ್ಟೇ. ಕರೆಕ್ಟಾಗಿ 2 ನಿಮಿಷಕ್ಕೆ TV-ಯಲ್ಲಿ ಮೊಬೈಲಲ್ಲಿ ಬರ್ತಾಯಿದೆ, 2 ತಿಂಗಳು ಎಲೆಕ್ಷನ್ ಮುಂದೆ ಹೊರಟೋಯ್ತು. ಇದೇನು ವಿಶೇಷ, ಎಷ್ಟು ಶಕ್ತಿ ಇದೆ ಧ್ಯಾನಕ್ಕೆ. ಆ ಎಲೆಕ್ಷನ್ ಏನು 2 ತಿಂಗಳು ಡಿಕ್ಲೇರ್ ಆಗೋಯ್ತು. ಆವಾಗ ಮಾರನೇ ದಿವಸ, ಆವಾಗ ನೈಟೆಲ್ಲ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಮಾರನೇ ದಿವಸ ಪತ್ರಿಜಿಯವರು ಬಂದರು. ಆ ಪಿರಮಿಡ್ಡು ಓಪನ್ ಆಯಿತು. ಸುಮಾರು ಒಂದು 5,000 ಜನ ಸೇರಿ ಸಕ್ಸಸ್ ಆಗಿ ಆ ಧ್ಯಾನ, ಆ ಪಿರಮಿಡ್ ಓಪನ್ ಆಗೋಯ್ತು. ಅವ್ರು ಹೇಳ್ತಾಯಿದ್ರು, ಇದು ಸಾಮಾನ್ಯ ಪಿರಮಿಡ್ ಅಲ್ಲ, ಮೇಲೆ ಹಾಸ್ಟೆಲ್ ಮಾಸ್ಟರ್ ಬಂದಿದ್ದು ರೆಡಿ ಮಾಡಿರೋದು, ತುಂಬ ವಿಶೇಷ ಇದೆ, ಇದು ನಾನು ತಗೊಂಡೋಗ್ತೀನಿ ಅಂತ 3 ಬಾರಿ ಅಂದರು.
ತಗೊಂಡೋಗಿ ಸ್ವಾಮೀಜಿ, ಕೊಟ್ಟಿರೋದು ನೀವು, ನನಗೇನು ಸಂಬಂಧ ಇಲ್ಲ, ತಗೊಂಡೋಗ್ರಿ ಅಂತ. ಇಲ್ಲಿಗೆ 6 ವರ್ಷ ಆಯಿತು ಆ ಪಿರಮಿಡ್ ಓಪನ್ ಆಗಿ. ಇವತ್ತಿಗೂ ಅಲ್ಲಿ ಹೋದರೆ ಇದು ಯಾರು ಮಾಡಿದ್ರು ಅಂತ ನನಗೆ ಗೊತ್ತೇ ಇಲ್ಲ. ಅದು ನಾನೊಬ್ಬನೇ. ಅದು ದುಡ್ಡು ಕಲೆಕ್ಷನ್ ಮಾಡಬೇಕಾದ್ರೆ ನನ್ನ ಜೊತೆಯಲ್ಲಿ ಮಾಸ್ಟ್ರನ್ನ ಯಾರನ್ನೂ ಕರೀಲಿಲ್ಲ, ನಾನೊಬ್ಬ. ಅದು ವಾರಕ್ಕೊಂದು ಸಾರಿ ಅಲ್ಲಿ ಲೇಬರು, ಅಲ್ಲಿಯವರು ಹಳ್ಳಿಯವರು ಕೆಲಸ ಮಾಡೋರು ವಾರಕ್ಕೊಂದು ಸಾರಿ ಅವ್ರಿಗೆ ದುಡ್ಡು ಕೊಡಬೇಕು. ಶನಿವಾರ ಬಟ್ವಾಡ ಕೊಡಬೇಕು. ನನ್ನ ಹತ್ರ ಶುಕ್ರವಾರ ಆದರೆ 100 ರೂಪಾಯಿಗೂ ಸಹ ಇರಲ್ಲ. ನಾನೇನು ಮಾಡ್ತಾಯಿದ್ದೆ, ಶುಕ್ರವಾರ ನೈಟೆಲ್ಲ ಧ್ಯಾನಕ್ಕೆ ಕೂತ್ಕೊತಾ ಇದ್ದೆ. ಆವಾಗ ನನಗೆ 3 ಫೋಟೋ ಬರೋವು. ಈ ವ್ಯಕ್ತಿ ಹೋಗು, ನಿನಗೆ ದುಡ್ಡು ಬರುತ್ತೆ ಅಂತೇಳಿ ಆ 3 ಫೋಟೋ ಮಾತ್ರ ಬರೋವು. ಬೆಳಗ್ಗೆ ನಾನು ಆ 3 ಜನದ ಹತ್ರ ಹೋದರೆ ನನಗೆ ಆಗೋಷ್ಟು ದುಡ್ಡು ಅವರೇ ಕೊಡೋರು. ಈ ಥರ ಆ ಪಿರಮಿಡ್ ನಿರ್ಮಾಣ ಆಗಬೇಕಾದ್ರೆ ಪ್ರತಿ ವಾರನೂ ಶುಕ್ರವಾರ ನೈಟೆಲ್ಲ ಧ್ಯಾನ ಮಾಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದಕ್ಕೆ ಬೇಕಾಗಿರೋ ದುಡ್ಡು ಅವರು ಫೋಟೋ ಸಮೇತ ಬರೋದು. ಈ ಥರ ಆ ಪಿರಮಿಡ್ ನಿರ್ಮಾಣ ಆಗಿರೋದು. ಅದಕ್ಕೆ ಇವತ್ತಿಗೂ ಅಲ್ಲಿ ಹೋದರೆ ಆಶ್ಚರ್ಯ ನನಗೆ, ಹೆಂಗಾಯಿತು ಈ ಪಿರಮಿಡ್ಡು ಅಂತ. ಅಂದರೆ ನಾವು ಧ್ಯಾನ ಮಾಡ್ತಾಯಿದ್ರೆ, ಸಾಧನೆ ಮಾಡ್ತಾಯಿದ್ರೆ ಪ್ರಕೃತಿ ನಮಗೆ ಏನು ಬೇಕೋ ಎಲ್ಲ ಕೊಡುತ್ತೆ. ಎಲ್ಲ ಏನು ಇಂಥೋದಿಲ್ಲ ಅನ್ನಂಗಿಲ್ಲ. ಯಾಕೆಂದರೆ ಎಲ್ಲರೂ ಆತ್ಮಸ್ವರೂಪಗಳೇ, ಎಲ್ಲ ದೈವಾಂಬ ಸಂಭೂತರು, ಯಾರೂ ಕಡಿಮೆ ಅಲ್ಲ. ಆದ್ದರಿಂದ ಪತ್ರಿಸಾರ್ ಏನು ಹೇಳ್ತಾರೆ, ನಾನು ಈ ಶರೀರನೇ ಅಲ್ಲ, ನಾನು ಆತ್ಮ ಪದಾರ್ಥ. ಪತ್ರಿಜಿ ಏನು ಹೇಳ್ತಾರೆ, ನನಗೆ ಆಗಿದೆ ಅಂದರೆ ಬೆಂಗಳೂರಲ್ಲಿ ಪಿರಮಿಡ್ ಕಟ್ಟಬೇಕಾದ್ರೆ ಮುಂಚೆ ಹೈದರಾಬಾದಲ್ಲಿ, ಅವಾಗ ಇಲ್ಲಿ ಜಾಗನೂ ತಗೊಂಡಿರಲಿಲ್ಲ, ಅಲ್ಲೆಲ್ಲ ಮೀಟಿಂಗ್ ಮಾಡಿ ಹೈದರಾಬಾದಲ್ಲಿ ಹಿಂಗೆ ಬೆಂಗಳೂರಲ್ಲಿ ಒಂದು ಪಿರಮಿಡ್ ಬರುತ್ತೆ, ಅಲ್ಲಿ ಜಾಗ ಬರುತ್ತೆ, 160ಕ್ಕೆ 160 ಪಿರಮಿಡ್ ಬರುತ್ತೆ ಅಂದರೆ ಅಲ್ಲಿರೋ ಮಾಸ್ಟ್ರೆಲ್ಲ ಚಪ್ಪಾಳೆ ಹೊಡೆಯೋರಂತೆ, ಜೋರಾಗಿ ಚಪ್ಪಾಳೆ ಹೊಡೆಯೋರು. ಆಮೇಲೆ ಹೊರಗಡೆ ಹೋದ್ಮೇಲೆ ಇವರು ಇರೋದು ಹೈದರಾಬಾದಲ್ಲಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹೆಂಗೆ ಬರುತ್ತೆ ಪಿರಮಿಡ್ಡು ಅಂತ ಅನ್ನೋರಂತೆ ಅಲ್ಲಿ ಮಾಸ್ಟರ್ಸು. ಅಷ್ಟು ಸಾಧನೆ ಮಾಡಿದ್ರು ಅವರು ಹೆಂಗೆ ಬರುತ್ತೆ, ಕರ್ನಾಟಕದಲ್ಲಿ ಜಾಗನೇ ಇಲ್ಲ, ಪಿರಮಿಡ್ ಹೆಂಗೆ ಬರುತ್ತೆ ಅಂತ. ಆ ವಿಶೇಷವಾದ ಮಾತು ಪತ್ರಿಜಿಯವರು ಒಂದು ಸಾರಿ ಅನುಭವಪೂರ್ವಕವಾಗಿ ಹಂಚ್ಕೊಳ್ಳೋರು. ಇವತ್ತು ಅಲ್ಲಿ ಜಾಗ ಬಂದಿದೆ, 160ಕ್ಕೆ 160 ಪಿರಮಿಡ್ ಬಂದಿದೆ, ಎಷ್ಟು ವಿಶೇಷ. ಅದು ನನಗಾಗಿದೆ ಅಂದರೆ ನಿನಗೆ ಯಾಕಾಗಲ್ಲ ಅಂತಾರೆ. ನನ್ನಲ್ಲಿರೋ ಶಕ್ತಿ ನಿನ್ನಲ್ಲಿನೂ ಇದೆ. ಆದ್ದರಿಂದ ಅದು ಆಗುತ್ತೆ, ಖಂಡಿತವಾಗೂ ಹಾಗೇ ತೀರುತ್ತೆ ಅಂತ ಒಂದು ನಿರ್ಣಯ ತಗೋ. ನೀನು ಯಾವಾಗ ನಿರ್ಣಯ ತಗೊತೀಯ, ನೀನು ಎಷ್ಟು ಸಾಧನೆ ಮಾಡಿದರೆ ನಿನ್ನೊಳಗಡೆ ಆ ದೃಢ ನಿರ್ಧಾರ ತಗೊಳ್ಳೋವಂಥ ಶಕ್ತಿ, ಚೈತನ್ಯ ನಿನ್ನೊಳಗಡೆನೇ ಇದೆ. ಅದು ಹಾಗೇ ತೀರುತ್ತೆ ಅಂತ ಪತ್ರಿಜಿಯವರು ಅದಕ್ಕೆ ಹೇಳ್ತಾರೆ. ಅದನ್ನು ಉದಾಹರಣೆ ತೋರಿಸಿ, ಇವಾಗ ನನಗೆ ಪಿರಮಿಡ್ ಬಂತಾ ಇಲ್ವಾ? ಬಂದಿದೆ ಸರ್. ನನಗಾಗಿದೆ ಅಂದರೆ ನಿನಗೆ ಯಾಕಾಗಲ್ಲ? ನಾನು ನೀನು ಒಂದೇ, ನಾನು ಬೇರೆ ನೀನು ಬೇರೆ ಅಲ್ಲ. ರಾಮ ಆಗಲಿ, ಕೃಷ್ಣ ಆಗಲಿ, ಶಿವ ಆಗಲಿ, ಯಾರೇ ಮಹಾನೀರು ಯೋಗಿಗಳೆಲ್ಲ ಹೇಳೋದು ಇಷ್ಟೇ, ನೀನು ನನ್ನನ್ನು ಆರಾಧನೆ ಏನು ಮಾಡಬೇಕಾಗಿಲ್ಲ, ನೀನು ಗುಡಿ ಕಟ್ಟಿಸಿ ಪೂಜೆ ಏನು ಮಾಡಬೇಕಾಗಿಲ್ಲ, ನಾನು ಮಾಡಿರೋ ಸಾಧನೆ ನೀನು ಮಾಡು, ನನಗಾಗಿರೋ ಸಕ್ಸಸ್ಸು ಕೆಲಸ ಎಲ್ಲ ನಿನಗೂ ಆಗುತ್ತೆ ಅಂತೇಳಿ ಅವರು ಕಡಾಖಂಡಿತವಾಗಿ ಹೇಳ್ತಾರೆ. ಅದಕ್ಕೆ ನಾವು ಸಾಧನೆ ಮಾಡಬೇಕಾ ಬೇಡವಾ? ಎಲ್ಲರೂ ಸಾಧನೆ ಮಾಡಬೇಕು. ಮಾಡಿದಾಗ ನಾವು ಎಲ್ಲದರಲ್ಲಿ ಸಕ್ಸಸ್ ಖಂಡಿತವಾಗಿ ಸಕ್ಸಸ್ ಆಗ್ತೀವಿ. ಇವಾಗ ಕೃಷ್ಣಪ್ಪಣ್ಣನಿಗಾಗಲಿಲ್ವಾ? ಅವರು ಇವಾಗ ಬಳ್ಳಾರಿಯಲ್ಲಿ ಇದ್ದರು, SI ಕೆಲಸದಲ್ಲಿ. ಅಲ್ಲಿ 3 ಪಿರಮಿಡ್ ನಿರ್ಮಾಣ ಮಾಡಿಸಿದ್ದಾರೆ, ಸದಾನಂದ ಯೋಗಿ, ಅಮ್ಮ ಶಕ್ತಿ ಪಿರಮಿಡ್ ಎಲ್ಲ. ಇಲ್ಲಿ ಬಂದು ಇಲ್ಲಿ ಪಿರಮಿಡ್ ನಿರ್ಮಾಣ ಮಾಡಿಸಿದ್ದಾರೆ. ಇಷ್ಟು ಹಳ್ಳಿಗಳೆಲ್ಲನೂ ತಿರುಗ್ತಾ ಇದ್ದಾರೆ ಅಲ್ವಾ? ನಾವು ಆದರ್ಶವಾಗಿ ಪ್ರತಿ ವ್ಯಕ್ತಿನ ಆದರ್ಶವಾಗಿ ತಗೋಬೇಕು. ಅವರು ಆದರ್ಶ ಮೂರ್ತಿಗಳು.
ನಾವು ಅದನ್ನು ಆದರ್ಶವಾಗಿ ತಗೊಂಡು ನಾವು ಸಾಧನೆ ಮಾಡಿದ್ದೀವಿ ಅಂದರೆ ಖಂಡಿತವಾಗಿ ನಾವು ಯಾವಾಗೂ ಸಕ್ಸಸ್ ಆಗ್ತೀವಿ. ಇದೇನೋ ಆರೋಗ್ಯಕ್ಕೋಸ್ಕರನೋ ಇನ್ನೊಂದಕ್ಕೋ ಕಾಲು ನೋವಿಗೋಸ್ಕರ ಧ್ಯಾನ ಅಲ್ವೇ ಅಲ್ಲ. ಇದು ಆತ್ಮಾನಂದ, ಬ್ರಹ್ಮಾನಂದ, ಅನಂತವಾದ ಶಕ್ತಿ ನಮ್ಮಲ್ಲೇ ಇದೆ ಅಂತ ನನಗೆ ಅನುಭವಪೂರ್ವಕವಾಗಿ ಬಂದಾಗ ಅದು ಸತ್ಯ. ಪತ್ರಿ ಸಾರ್ ಏನು ಹೇಳ್ತಾರೆ? ಸತ್ಯಮೇವ ಜಯತೆ ಅಂತಾರೆ. ಏನಪ್ಪ ಸತ್ಯ? ಆತ್ಮನೇ ಸತ್ಯ, ಧ್ಯಾನನೇ ಸತ್ಯ. ಅದಕ್ಕೆ ಯಾವಾಗ ಅಪಜಯ ಅನ್ನೋದು ಇಲ್ಲವೇ ಇಲ್ಲ ರೀ, ಯಾವಾಗೂ ಜಯವೇ ಅಲ್ವಾ? ನೀನು ಧ್ಯಾನದ ಕೆಲಸಕ್ಕೆ ಏನಕ್ಕೆ ಹೆಜ್ಜೆ ಇಡ್ರಿ, ಅಪಜಯ ಅನ್ನೋದು ಇಲ್ಲವೇ ಇಲ್ಲ. ಸಕ್ಸಸ್ 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 ಸಕ್ಸಸ್. ಯಾಕೆ ಅಂದರೆ ನಾನು 20 ವರ್ಷಗಳಿಂದ ಸುಮಾರು ಒಂದು 35-40 ಪಿರಮಿಡ್ಗಳು ನಿರ್ಮಾಣ ಮಾಡಿಸಿದ್ದೀನಿ. ಅವ್ರದ್ದೇ ದುಡ್ಡು, ಅವ್ರದ್ದೇ ಜಾಗ. ನಾನು ಇಂಜಿನಿಯರ್ ಮಾತ್ರ ಕರೆಸೋದು, ಅವ್ರ ಜೊತೆಯಲ್ಲಿ ಅದು ಪೂರ್ತಿ ಆಗೋವ್ರಿಗೆ ಅಲ್ಲಿ ಇರ್ತಾ ಇದ್ದೆ ಅಷ್ಟೆ. ಕೊನೆಗೆ ಅಲ್ಲಿ ಕ್ಯೂರಿಂಗ್ ಆಗೋದಕ್ಕೆ ನೀರು ಸಹ ಯಾವಾಗೂ ಒಂದು ನಾವು ನಿರ್ಣಯ ತಗೋಬೇಕು. ಪತ್ರಿ ಸಾರ್ಗೆ ಏನಾಗಿದೆಯೋ ನಮ್ಮಲ್ಲಿ ಆ ಶಕ್ತಿ ಇದೆ, ನಮಗೂ ಆಗುತ್ತೆ ಅಂತೇಳಿ ಹೇಳಿ ಹೋದಾಗ ಇವತ್ತು 35-40 ಪಿರಮಿಡ್ಗಳು ಬಂದಿದ್ದಾವೆ. ಇವಾಗ ಒಂದು 10-12 ವೇಟಿಂಗ್ ಲಿಸ್ಟಲ್ಲಿದ್ದಾವ್ರಿ, ವೇಟಿಂಗ್ ಲಿಸ್ಟ್. ಅದೇ ರೀತಿ ನಾನು ತುಮಕೂರಿಗೆ ಹೋದರೆ 2 ವರ್ಷದ ಹಿಂದೆ ರೀ, ಹೆಚ್ಚಿಗೆ ಏನೂ ಆಗಿಲ್ಲ. ಅಲ್ಲಿ 11 ವರ್ಷದಿಂದ ಧ್ಯಾನ ಇದೆ. ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ 11 ವರ್ಷಕ್ಕೆ 21 ಜನ ಮಾತ್ರ ಇದ್ದಾರೆ ರೀ, 21 ಜನ. ನಾನು ಒಂದು ಸಾರಿ ಅಲ್ಲಿ ಸತ್ಸಂಗಕ್ಕೆ ಹೋಗಿದ್ದೆ, ಕೇಳಿದೆ ನೀವು ಎಷ್ಟು ದಿನದಿಂದ ಧ್ಯಾನ ಮಾಡ್ತೀರಾ ಅಂತ. ನಾವು ಸರ್ 11 ವರ್ಷದಿಂದ ಮಾಡ್ತಾ ಇದ್ದೀವಿ ಅಂತ. ಮತ್ತು ಎಷ್ಟು ಜನ ಇದ್ದೀರಾ? 21 ಜನ ಇದ್ದೀವ್ರಿ ಸರ್ ಅಂದ. ಆದರೆ 11 ವರ್ಷಕ್ಕೆ 22 ಜನನ ನೀವು ಇಷ್ಟೇ ಜನಕ್ಕೆ ಧ್ಯಾನ ಸಾಕ, ಬೇರೆಯವ್ರಿಗೆ ಬೇಕಾಗಿಲ್ವ ಅಂತ. ಯಾರು ನಮ್ಮ ಮಾತು ಕೇಳಲ್ಲ ರೀ. ನಾವು ಯಾರಿಗೆ ಹೇಳಿದ್ರು ನಮ್ಮ ಮಾತು ಕೇಳಲ್ಲ. ಯಾರ ಹತ್ರ ಮಾತಾಡಿದ್ರು ಅದನ್ನೇ ಹೇಳ್ತಾರೆ. ಆದರೆ ನಿನ್ನ ಭಾವನೆ ಏನಾಗಿದೆ, ನನ್ನ ಮಾತು ಕೇಳಲ್ಲ ಅಂಥೇಳಿ ನೀನು ಗೇಟ್ ಹಾಕ್ಕೊಂಡ್ಬಿಟ್ಟಿದೀಯ. ಆ ಗೇಟ್ ಅಡ್ಗೋಡೆ ಯಾವಾಗ ಮಾಡ್ಕೊತೀಯೋ ನಿನಗೆ ಆಗೋದೇ ಇಲ್ಲ ಜೀವನ ಪೂರ್ತಿ ಅಲ್ವಾ? ಆಗುತ್ತೆ ಅಂತ ಒಂದು ನಿರ್ಣಯ ತಗೋ. ಮತ್ತು ನಾವೇನು ಮಾಡ್ಬೇಕು ಸರ್ ಅಂತ ಅಂದರು. ಏನಿಲ್ಲ, ನೀವು ಮನೆ ಧ್ಯಾನ ಶುರು ಮಾಡಿರಿ. 108 ದಿನಗಳು ಸತತವಾಗಿ, ಇವತ್ತು ಈ ಮನೆ, ನಾಳೆ ಆ ಮನೆ, ಈ ಥರ 108 ದಿನಗಳು ಮಾಡೋ ಅಷ್ಟೊತ್ತಿಗೆ ನಿಮ್ಮಲ್ಲಿ ಒಂದು ಪಿರಮಿಡ್ ಬರುತ್ತೆ, ಏನು ಶಾಖಾಹಾರ ರಾಲಿ ಬರುತ್ತೆ ಅಂತ ಹೇಳಿದೆ. 108 ದಿನಗಳಲ್ಲಿ 108 ದಿನಗಳ ಮುಕ್ತಾಯ ಸಮಾರಂಭ, ಒಂದು ಪಿರಮಿಡ್ ಓಪನ್ನು, ಶಾಖಾಹಾರ ರಾಲಿ 108 ದಿನಗಳಲ್ಲಿ ಹೆಂಗೆ ಬಂತು ಅಲ್ವಾ? ಅವರು 11 ವರ್ಷದಿಂದ ಮಾಡಿದ್ರು ಅಷ್ಟೇ ಇದ್ದಾರೆ. ಇವತ್ತು 3-4 ಸಾವಿರ ಜನ, 2 ವರ್ಷದಲ್ಲಿ 3-4 ಸಾವಿರ ಜನ ಧ್ಯಾನ ಮಾಡ್ತಾ ಇದ್ದಾರೆ. ಇವಾಗ 4 ಪಿರಮಿಡ್ಗಳು ಬಂದಿದ್ದಾವೆ. ದೊಡ್ಡದು ಒಂದು ಪಿರಮಿಡ್ಡು 40ಕ್ಕೆ 40 ಕೆಲಸ ನಡೀತಾ ಇದೆ ರೀ 2 ವರ್ಷದಲ್ಲಿ. 2 ವರ್ಷ ನಾನು ಅಲ್ಲಿಗೆ ಕಾಲಿಟ್ಟು 4 ಪಿರಮಿಡ್ಗಳು ರೆಡಿಯಾಗಿ ಸಾಧನೆ ನಡೀತಾ ಇದೆ. 40ಕ್ಕೆ 40 ಕೆಳಗಡೆ ಸಮುದಾಯ ಭವನ, ಮೇಲೆ ಹಾಲು, ಅದರ ಮೇಲೆ 40ಕ್ಕೆ 40 ಪಿರಮಿಡ್ಡು. ಗುಬ್ಬಿ MLA ಭಾರತಿ ಶ್ರೀನಿವಾಸ್ ಅಂತೇಳಿ ಅವರು ಮಾಡಿಸ್ತಾ ಇದ್ದವರು. ಆ ಮೇಡಮ್ ಅವ್ರು ಧ್ಯಾನ ಮಾಡಿ ಅವರು ಒಂದು ಸಾರಿ ಅಮ್ಮಶಕ್ತಿ ಪಿರಮಿಡ್ಗೆ ಹೋಗಿದ್ರೆ ಅದು ಕೆಲಸ ಶುರುವಾಗಿತ್ತು. ಆಗಿದ್ದರೆ ಕಿಂಗ್ ಚಾಂಬರಲ್ಲಿ ಹೋಗಿ ಧ್ಯಾನ ಮಾಡ್ತಾಯಿದ್ದರು. ತುಮಕೂರು MLA ಹೆಂಡ್ತಿ, ಗುಬ್ಬಿ MLA ಹೆಂಡ್ತಿ ಭಾರತಿ ಶ್ರೀನಿವಾಸ್ ಅಂತ. ಕಿಂಗ್ ಚಾಂಬರಲ್ಲಿ ಹೋಗಿ ಬಳ್ಳಾರಿಯಲ್ಲಿ ಹೋಗಿ ಕೂತಿದ್ರೆ ಅವ್ರಿಗೆ ಒಳಗಡೆಯಿಂದ ಅನಿಸುತ್ತಂತೆ, ನೀನು ರಾಜಕೀಯ ಮಾಡೋಕ್ಕಲ್ಲ ಬಂದಿರೋದು, ಪಿರಮಿಡ್ಗಳು ನಿರ್ಮಾಣ ಮಾಡ್ಸೋಕ್ಕೆ ಬಂದಿರೋದು, ಮೊದಲು ಹೋಗಿ ಪಿರಮಿಡ್ ಮಾಡು ಅಂತೇಳಿ ಹೊಟ್ಟೆ ಒಳಗಡೆ ಮಾತಾಡುತ್ತಂತೆ ಆ ಪಿಂಡ.
ಅಂಡಪಿಂಡ ಬ್ರಹ್ಮಾಂಡ ಅಂತ ನಿನ್ನೊಳಗಡೆ, ಆ ಪಿಂಡ ಅಂಡಪಿಂಡ ಬ್ರಹ್ಮಾಂಡ ನಿನ್ನೊಳಗಡೆ ಇದೆ. ಅದು ಮಾತಾಡ್ತಾ ಇದೆ ರೀ. ನೀನು ರಾಜಕೀಯ ಮಾಡೋಕ್ಕಲ್ಲ, ಪಿರಮಿಡ್ ನಿರ್ಮಾಣ ಮಾಡೋ ಅಂತ ಅಂದಾಗ ಅವಾಗ ತಕ್ಷಣ ನನಗೆ ಫೋನ್ ಮಾಡಿ ಮೇಡಮ್ ಅವರು, ಸರ್ ಹಿಂಗಾಗಿದೆ ಬನ್ನಿರಿ ನೀವು ಅಂತೇಳಿ ಅಲ್ಲಿ ಅವ್ರದ್ದು ಸೈಡ್ ಇತ್ತು 20 ವರ್ಷದ ಕೆಳಗಡೆ. ಆ ಸೈಡು ತಗೊಂಡು ಅವರು ಭೈರವಿ ಸಂಘ ಅಂತೇಳಿ ಮಾಡ್ಕೊಂಡಿದ್ರು. ಅಲ್ಲಿ ಅವಾಗ ನನ್ನನ್ನು ಕರೆಸಿ, ಅವಾಗ ಆ ಗಿಡಗಳು ಇಷ್ಟಿಷ್ಟು ಎತ್ತರ ಬೆಳೆದಿತ್ತು, ಅದು ಕ್ಲೀನ್ ಮಾಡಿಸಿ ಅಲ್ಲಿ 41 ದಿವಸ ಪ್ರತಿದಿನ 2 ಗಂಟೆ ಈ ಜಾಗದಲ್ಲಿ ಧ್ಯಾನ ಮಾಡಿ ಪಿರಮಿಡ್ ಬರುತ್ತೆ ಅಂಥೇಳಿ ಆ ಸೈಡೆಲ್ಲ ಕ್ಲೀನ್ ಮಾಡಿಸಿ ಮಾರನೇ ದಿವಸ ಹೋಗಿ ನಾನು ಪ್ರಾರಂಭ ಮಾಡಿ ಆ ದಿನ 2 ಗಂಟೆ ಧ್ಯಾನ. ಅನಿತಾ ಮೇಡಮ್ ಅವ್ರು ಅಂತಿದ್ದಾರೆ, ಯಾರು ತಪ್ಪಿದ್ರು ಅವರು ತಪ್ತಾ ಇರಲಿಲ್ಲ. ಡೈಲಿ ಹೋಗಿ ಅಲ್ಲಿ ಅನ್ನದಾನ ಮತ್ತು 2 ಗಂಟೆ ಧ್ಯಾನ ಮಾಡಿದ್ರು. ಇವತ್ತಿಗೂ 2 ವರ್ಷ ಆಗಿದೆ. ಪ್ರತಿ ಭಾನುವಾರ ಅನ್ನದಾನ ನಡೀತಾ ಇದೆ ಅಲ್ಲಿ ಸತತವಾಗಿ. ಇವತ್ತು ಪಿರಮಿಡ್ಡು 40ಕ್ಕೆ 40 ಪಿರಮಿಡ್ ಬರ್ತಾ ಇದೆ. ಇದೆಲ್ಲ ಯಾಕೆ ಹೇಳ್ತೀನಿ, ಅದು ಎಲ್ಲರಿಗೂ ಸಾಧ್ಯ. ನಾವು ಸೀಮಿತ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನಂದು ಇಷ್ಟೇ 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 ಅಂತ ಸೀಮಿತ. ಹಂಗಲ್ಲ, ಇಡೀ ಅನಂತವಾದ ಈ ವಿಶ್ವನೇ ನಂದು. ಸರ್ವಂ ಕಲ್ವಿತಂ ಬ್ರಹ್ಮ ಅಂತಾರೆ. ಈ ಅನಂತವಾದ ಸೃಷ್ಟಿಯೆಲ್ಲ ನಾನೇ, ಎಲ್ಲವೂ ನನ್ನೊಳಗಡೆನೇ ಇದೆ ಅಂತ ಹೇಳ್ತಾರೆ ಮಹಾನೀರು, ಯೋಗಿಗಳು. ಅಂದರೆ ಈ ಅನಂತವಾದ ಸೃಷ್ಟಿ ನಾನೇ, ಎಲ್ಲ ನನ್ನೊಳಗಡೆ ಇದೆ ಅಂತ. ಅದಕ್ಕೆ ಉದಾಹರಣೆ ಕೃಷ್ಣ ಅವ್ರ ತಾಯಿ ಕೇಳಿದಾಗ ಅವ್ರ ಬಾಯಿ ತೆಗೆದು ನೋಡಿಸಿದಾಗ ಇಡೀ ವಿಶ್ವ ಜಗತ್ತೆಲ್ಲ ಅವರೊಳಗಡೆನೆ ದರ್ಶನ ಮಾಡಿಕೊಂಡ್ರು ತಾಯಿ. ಕೃಷ್ಣ ಒಬ್ಬನಿಗೆ ಅಲ್ಲ, ಪ್ರತಿಯೊಬ್ಬರಲ್ಲಿ ಆ ಶಕ್ತಿ ಇದೆ, ಆ ಚೈತನ್ಯ ಇದೆ. ನಾವೆಲ್ಲ ಮರೆತೋಗಿದ್ದೀವಿ. ನಾವು ಈ ಭೂಮಿ ಮೇಲೆ ಬಂದಿರೋ ಆತ್ಮಸ್ವರೂಪಗಳು. ಅವರೆಲ್ಲ ಇವತ್ತು ರಾಮ ಆಗಲಿ, ಕೃಷ್ಣ ಆಗಲಿ, ಶಿವ ಆಗಲಿ, ಈರು ಬ್ರಹ್ಮಯ್ಯ ಆಗಲಿ, ಕೈವರ್ ತಾತಯ್ಯ ಆಗಲಿ, ಇವರು ಆಂಜನೇಯ ಸ್ವಾಮಿ ಆಗಲಿ, ಅವರೆಲ್ಲರೂ ನಮ್ಮ ಥರನೇ ತಾಯಿ ಗರ್ಭದಿಂದ ಬಂದು ಜನ್ಮ ತಗೊಂಡವರು. ಅವರೆಲ್ಲ ನಮ್ಮ ಥರನೇ ಸಾಧನೆ ಮಾಡಿ ದೇವರಾಗಿದ್ದಾರೆ ಅಲ್ವಾ? ಸಾಧನೆ ಮಾಡಿ ಅವರಿಗೆ ಅನಂತವಾದ ಶಕ್ತಿ ಕಂಡುಕೊಂಡಿದ್ದಾರೆ. ನನಗಾಗಿದೆ ಅಂದರೆ ನಿನಗೆ ಯಾಕಾಗಲ್ಲ ಅಂತ ಕೇಳ್ತಾರೆ ಅವರು. ಸತ್ಯ ಅಲ್ವಾ ಅದು? ನಾನೇನ ಕತೆ ಹೇಳ್ತಾ ಇದ್ದೀನ? ಸತ್ಯ ಹೇಳ್ತಾ ಇದ್ದೀನಿ ರೀ. ಎಲ್ಲರಿಗೂ ಸಾಧ್ಯ. ಅದು ನಾನು 20 ವರ್ಷಗಳಿಂದ ಆ ಸವಿಯನ್ನು ಉಂಡಿದ್ದೀನಿ. ಅದು ನನಗೆ ಸಕ್ಸಸ್ ಆಗಿದೆ. ಪತ್ರಿಜಿ ಅವ್ರಿಗಾಗಿದೆ ಅಂದರೆ ನನಗೂ ಆಗುತ್ತೆ, ನನಗಾಗಿದೆ ಅಂದರೆ ಸಾರ್ಗೂ ಆಗುತ್ತೆ, ಅವ್ರಿಗೂ ಆಗುತ್ತೆ, ನಿಮಗೂ ಆಗುತ್ತೆ. ಖಂಡಿತವಾಗಿ ಹಾಗೇ ಆಗುತ್ತೆ. ನಿರ್ಣಯ ತಗೊಳ್ರಿ ಅಲ್ವಾ? ಅನಂತವಾದ ಶಕ್ತಿ ನಾವು ಎಷ್ಟು ಸಾಧನೆ ಮಾಡ್ತೀವೋ, ಎಷ್ಟು ವಿಶೇಷವಾಗಿ ನಾವು ಅದನ್ನು ಆಚರಣೆ ಮಾಡಬೇಕು. ಏನು ಸತ್ಯ ತಿಳ್ಕೊತೀವಿ. ಒಂದು ಸಾರಿ ಏನಿಲ್ಲ, ಈಜಿಪುರಕ್ಕೆ ಹೋಗಿದ್ವಿ. ಸಾರ್ ಕ್ಲಾಸ್ ಮಾಡ್ತಾಯಿದ್ರೆ ಅಲ್ಲಿ ಅವರು ಡಾಕ್ಟರ್ ಮತ್ತು ಯೋಗ ಟೀಚರ್ ಅವರು ಹೇಳ್ತಾಯಿದ್ರು ಇವ್ರಿಗೆ, ಭಗವದ್ಗೀತೆನಾ ಸರ್? ನಮ್ಗೆ ಗೊತ್ತು ಸರ್, 21 ಸಾರಿ ಓದಿಬಿಟ್ಟಿದ್ದೀನಿ ರೀ ಅಂದರು. ನಾನು ಕೆಳಗಡೆ ಕೂತಿದ್ದೆ, ಸಾರು ಚೇರಲ್ಲಿ ಕೂತಿದ್ರು. ನಾನು ಕೇಳಿದೆ, ಸರ್ ನನಗೆ ಕೇಳಿಸಿಲ್ಲ, ಇನ್ನೊಂದು ಸಾರಿ ಹೇಳಿ ಸರ್ ಅಂತ. 21 ಸಾರಿ ಓದ್ಬಿಟ್ಟಿದ್ದೀನಿ ಬಿಡೆಯೋ ಅಂತ. ಅಲ್ಲ ಸರ್, ನನಗಿನ್ನ ಹಿಂದೆ ಇರೋರು ಕೇಳಿಸಿಲ್ಲ, ಇನ್ನೊಂದು ಸಾರಿ ಹೇಳಿದೆ. ಯಾರ ಇವನು 21 ಸಾರಿ ಓದ್ಬಿಟ್ಟಿದ್ದೀನಿ ಅಂತ. ಅಯ್ಯೋ ರಾಮ, ಓದಿಬಿಟ್ಟಿದ್ದೀನಿ ಅಂತ ನೀನು ಒಪ್ಕೊಂಡಿದ್ದೀಯ, ನಾನು ಹೇಳಲಿಲ್ಲ ಸರ್. 21 ಸಾರಿ ಓದಿಬಿಟ್ರೆ ಏನೂ ಸಿಗಲ್ಲ. ಆ 21 ಸಾರಿ ನೀನು ಓದ್ಬಿಟ್ಟಿರೋದ್ರಿಂದ ನೀನು ಒಪ್ಕೊಂಡಿದ್ದೀಯ. ಅದರಲ್ಲಿ 3 ಲೈನು ನೀನು ಅದು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಆಚರಣೆ ಮಾಡಿದ್ರೆ ಮಾತ್ರ ನೀನು ಕೃಷ್ಣ ಆಗಲಿಕ್ಕೆ ಸಾಧ್ಯ. ಓದ್ಬಿಟ್ಟಿದ್ಯಾ, ನಿನಗೇನು ಸಿಗಲ್ಲ ರೀ ಅಂತೇಳಿ ಅಲ್ವಾ? ಏನು ಸಿಗುತ್ತೆ ರೀ? ನಮ್ಮ ಜೀವನದಲ್ಲಿ ಎಲ್ಲ ಇಂಥವೇ ಮಾತಾಡ್ತೀವಿ. ನಾನು ನೋಡಿಬಿಟ್ಟಿದ್ದೀನಿ, ಓದ್ಬಿಟ್ಟಿದ್ದೀನಿ,
ಎಲ್ಲ ಇದಕ್ಕೂ ಗುರುಗಳ ಹತ್ರ ಹೋಗಿದ್ದೀನಿ ರೀ, ಎಲ್ಲ ಗುರುಗಳನ್ನೂ ನೋಡಿಬಿಟ್ಟಿದ್ದೀನಿ ರೀ. ನೋಡಿಬಿಟ್ರೆ ಏನ್ರಿ, ಅವ್ರು ಮಾಡಿರೋ ಸಾಧನೆ ನೀನು ಮಾಡು, ಖಂಡಿತವಾಗಿ ಸಕ್ಸಸ್ ಆಗ. ಅದರಲ್ಲಿ ನೀನು ಆ ಸವಿಯನ್ನು ಕಂಡ್ಕೊಳಕ್ಕೆ ಸಾಧ್ಯ ಎಲ್ಲರಿಗೂ. ನಾನು ಎಲ್ಲರನ್ನೂ ನೋಡಿ ಬಿಟ್ಟಿದ್ದೀನಿ ಅನ್ನೋ ಮಾತು ನಮ್ಮ ಬಾಯಲ್ಲಿ ಬರಬಾರ್ದು, ನನಗಾಗಲ್ಲ ಅನ್ನೋದು ಬರಬಾರ್ದು, ಅವ್ರು ನನ್ನ ಮಾತು ಕೇಳಲ್ಲ ಅನ್ನೋದು ಮಾತಾಡಬಾರ್ದು. ಮಾತಿನಲ್ಲಿ ತುಂಬ ಎಚ್ಚರಿಕವಾಗಿರಬೇಕು. ನಮ್ಮೊಳಗಡೆ ಏನು ಆಹಾರ ಹೋಗ್ತಾ ಇದೆಯೋ ಅದು ಮುಖ್ಯ ಅಲ್ಲ ರೀ. ನನ್ನ ಒಳಗಡೆಯಿಂದ ಏನು ಮಾತಾಡ್ತಾ ಇದ್ದೀನಿ ಅದು ಅರಿವಿರಬೇಕು ನನಗೆ. ಆ ಎರವೇ ನಿನ್ನ ಗುರುವು. ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವಿಲ್ದಿದ್ರೆ, ಮೈ ಮರೆತರೆ ನಿನಗೆಲ್ಲ ನಷ್ಟನೇ. ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವು ಇರಬೇಕು. ಆ ಎರವೇ ನಿನ್ನ ಗುರುವು, ಬೇರೆ ಯಾರೋ ಗುರುಗಳಿಲ್ಲ ಇಲ್ಲಿ. ಇವ್ರು ಏನು ಹೇಳ್ತಾರೆ ಅಂದರೆ, ಪತ್ರಿ ಸರ್ ನಾನು ನಿನ್ನ ಗುರುಗಳಲ್ಲ, ಫ್ರೆಂಡ್ಸ್ ಅಂತಾರೆ. ಆದ್ದರಿಂದ ನಾವು ಅರಿವಿನಿಂದ ಜೀವನ ಮಾಡಬೇಕು. ಅದರಿಂದ ಯಾವಾಗೂ ನಾವು ಸಕ್ಸಸ್ ಆಗಬೇಕಂದ್ರೆ ಅರಿವಿನಿಂದಲೇ ನಾವು ಏನು ತಿಳ್ಕೊತೀವೋ ಸತ್ಯ ಅದನ್ನು ಆಚರಣೆ ಮಾಡಬೇಕು. ಏನು ಸಾಧನೆ ಮಾಡ್ತೀವೋ ಅದನ್ನು ನಮ್ಮೊಳಗಡೆನೆ ಕಂಡ್ಕೋಬೇಕು, ಆ ಅನುಭವ ಹೊಂದಬೇಕು. ಪತ್ರಿ ಸರ್ ಏನು ಹೇಳ್ತಾರೆ, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ ಅಂತ 3 ಮಂತ್ರ ಹೇಳ್ತಾರೆ. ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ. ಅವ್ರಿಗೆ ಅನುಭವ ಕೇಳಲಿಕ್ಕೆ ತುಂಬ ಇಷ್ಟ. ಯಾವನು ಚಿಕ್ಕ ಹುಡುಗ ಹೇಳಲಿ ಅನುಭವ, ಅವ್ರು ಚಪ್ಪಾಳೆ ಹೊಡೀತಾರೆ. ನಿನಗೆ ತೋಕೆ ಕಂಡಿದ್ಯಾ, ನನಗೆ ಆ ತೋಕೆಯಲ್ಲಿ ಕೂರ್ಲುಗೂಡಿ ಕಾಣಲಿಲ್ವಯ್ಯ, ಎಷ್ಟು ಅನುಭವ, ಹೊಡಿರಿ ಚಪ್ಪಾಳೆ ಅಂತಾರೆ ಪತ್ರಿ ಸರ್ ಅಲ್ವಾ. ಆ ಅನುಭವ ಅವ್ರಿಗೆ ಗೊತ್ತಿದ್ಲಿದ್ದು ಏನೂ ಇಲ್ಲ. ಯಾರನ್ನ ಒಂದು ಅನುಭವ ಕೇಳಬೇಕಾದ್ರೆ ಅಷ್ಟು ಖುಷಿಯಿಂದ, ಅಷ್ಟು ವಿಶೇಷವಾಗಿ ಅಂಥ ಒಂದು ಕೊಡುಗೆ ಕೊಟ್ಟಂಥ ಗುರುಗಳು, ಮಹಾನೀರು ಪತ್ರಿ ಸಾರ್ಗೆ ಮತ್ತು ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ನನ್ನ ಮಾತಿಗೆ ವಿರಾಮ. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.